ನಮಸ್ಕಾರ ಕರ್ನಾಟಕ. ನಾನಿವಾಗ ಉಡುಪಿ ಜಿಲ್ಲೆಯ ನಮ್ಮ ಮಲ್ಪೆಯ ಮೀನಿನ ಬಂದರಲ್ಲಿ ಇದ್ದೀನಿ. ಸೊ ನಾನು ಹಂಗೆ ಬರುವಾಗ ಇಲ್ಲಿ ಐಸ್ ಲೋಡ್ ಮಾಡ್ತಾ ಇದ್ರು. ನಿಮಗೆ ತೋರ್ಸೋಣ ಈ ಒಂದು ವಿಜುವಲ್ಸ್ನ ಅಂತ ಹೇಳಿ ಬಂದೆ. ಇದು ಐಸಿನ ಕಾರ್ಖಾನೆ, ಅಂದರೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ ಗೊತ್ತಾ, ಅದು ದೊಡ್ಡ ಸೈಜಲ್ಲಿ ದೊಡ್ಡ ದೊಡ್ಡ ಕ್ಯೂಬಿಕ್ಸ್ ರೆಡಿ ಆಗುತ್ತೆ. ಅದು ಈ ಥರ ಮೆಷಿನ್ ಒಳಗಡೆ ಪುಡಿಯಾಗಿ ಕ್ರಿಸ್ಟಲೈಸ್ಡ್ ಐಸ್ ಕ್ಯೂಬ್ಸ್ ಆಗಿ ಕೆಳಗಡೆ ಬರುತ್ತೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಈ ಲಾರಿಗೆ ಯಾವ ಥರ ಲೋಡ್ ಮಾಡ್ತಿದ್ದಾರೆ ಅಂತ. ಪುಡಿಯಾಗಿ ಬರ್ತಿರೋ ಐಸ್ ಕ್ಯೂಬ್ಸ್ಗಳನ್ನು ನೀಟಾಗಿ ಲಾರಿಗೆ ಲೋಡ್ ಮಾಡಿ, ಈಗ ಇವರು ಐಸ್ ಫ್ಯಾಕ್ಟ್ರಿಯವರು ಇದನ್ನ ಒಂದು ಲಾರಿಗೆ ಇಷ್ಟು ಪ್ರೈಸ್ ಅಂತ ಹೇಳಿ ಮಾರ್ತಾರೆ. ಯಾರು ಮೀನು ಮಾಲೀಕರು ಇರ್ತಾರೆ, ಬೋಟ್ ಓನರ್ಸ್ ಇರ್ತಾರೆ, ಅಥವಾ ಮೀನನ್ನ ಕೊಂಡ್ಕೊಂಡು ಸೇಲ್ ಮಾಡ್ತಾರಲ್ವಾ, ಇಲ್ಲೇ ಸೇಲ್ ಮಾಡೋದಾಗಿರ್ಬೋದು. ಎಕ್ಸ್ಪೋರ್ಟ್ಗಳಿಗೆಲ್ಲ ನಮ್ಮ ಥರ್ಮೋಕೋಲ್ ಬಾಕ್ಸ್ ಒಳಗಡೆ ಐಸ್ ಫಿಶ್ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಮೀನು ಫ್ರೆಶ್ ಆಗಿರುತ್ತೆ. ಇಲ್ಲ ಅಂದರೆ ಎಕ್ಸ್ಪೋರ್ಟ್ ಮಾಡುವಾಗ ಒಂದು ತುಂಬ ದೂರ ಎಲ್ಲ ಹೋಗುವಾಗ ಮೀನು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಐಸ್ ಕ್ಯೂಬ್ನ ಬಳಸ್ತೀವಿ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ಆ ಒಂದು ಐಸ್ ತಯಾರಾಗುವ ಕಾರ್ಖಾನೆ, ಆ ಕಾರ್ಖಾನೆಯಿಂದ ತಯಾರಾದ ದೊಡ್ಡ ದೊಡ್ಡ ಐಸ್ ಕ್ಯೂಬ್ಗಳು ಪುಡಿಯಾಗಿ ಕ್ರಿಸ್ಟಲೈಸ್ಡ್ ಐಸ್ ಕ್ಯೂಬ್ಸ್ ಆಗಿ ಈ ಥರ ಲಾರಿಗೆ ಬೀಳ್ತಾ ಇದೆ. ಇದನ್ನ ಲೋಡ್ ಮಾಡಿ ತಗೊಂಡೋಗಿ ನೆಕ್ಸ್ಟ್ ಸೇಲ್ ಮಾಡ್ತಾರೆ. ಬೇಕಾದವರೆಲ್ಲ ಪರ್ಚೇಸ್ ಮಾಡಿ ಅವರವರ ಬಿಸ್ನೆಸ್ಗೆ, ಅವರವರ ಮೀನಿನ ವ್ಯವಹಾರಕ್ಕೆ ಬಳಸ್ಕೊತಾರೆ. ಇದು ಒಂದು ಮುಖ್ಯವಾದ ವಾಣಿಜ್ಯ ವ್ಯಾಪಾರ ವಹಿವಾಟು ನಮ್ಮ ಕರಾವಳಿ ಭಾಗ, ನಮ್ಮ ತುಳುನಾಡ ಭಾಗದಲ್ಲಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಸಕ್ಕತ್ತಾಗಿ ಬೀಳ್ತಾ ಇದೆ. ಆಹಾ, ಥಂಡಿ ಹಬೆ ಹಾಗೆ ಹೊಡಿತಾ ಇದೆ ನನಗೆ. ನಮಸ್ಕಾರ ಕರ್ನಾಟಕ. ನಾನಿವಾಗ ಮಲ್ಪೆಯ ಬಂದರಿಂದ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದೇ ಸೀ ವಾಕ್. ಮಲ್ಪೆ ಸೈಂಟ್ ಮೇರಿಸ್ ಐಲ್ಯಾಂಡ್ ನನ್ನ ಕಣ್ಮುಂದೆ ನಿಮಗೆ ಕಾಣ್ತಿದೆ. ನಾನಿವಾಗಿರೋದು ಮಲ್ಪೆ ಸೀ ವಾಕಲ್ಲಿ. ಬನ್ನಿ ಹೋಗೋಣ. ಇಷ್ಟೊತ್ತು ಏನು ಹೇಳಿದೆ, ನಾನಿವಾಗ ಮಲ್ಪೆಯ ಸೈಂಟ್ ಮೇರಿಸ್ ಐಲ್ಯಾಂಡ್ ಹೋಗೋ ಸ್ಥಳದಲ್ಲಿದ್ದೀನಿ ಅಂತ. ಅಲ್ಲಿ ನಮಗೇನು ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ, ನಿಮಗೆ ಕಾಣಿಸ್ತಿದೆಯೋ ಇಲ್ಲ ಅಂತ. ಸೊ ಅಲ್ಲಿ ದೂರದಲ್ಲಿ ಒಂದು ಫೆರಿ ಕೂಡ ಬರ್ತಾ ಇದೆ, ಜನರನ್ನ ಹೋಗಿರೋರನ್ನ ವಾಪಸ್ ಕರ್ಕೊಂಡು ಬರ್ತಾ ಇದೆ. ಈಗ ಹೋಗಲಿಕ್ಕೆ ಅಲ್ಲಿ ಕ್ಯೂ ನಿಂತಿದೆ. ಒಬ್ಬರಿಗೆ 350 ರೂಪಾಯಿ ಟಿಕೆಟ್. ನಾನು ಕೂಡ ಹೋಗಬೇಕಂತ ಅಂದ್ಕೊಂಡೆ. ಸೊ ಇವತ್ತು ಲೇಟ್ ಆದ ಕಾರಣ ನೆಕ್ಸ್ಟ್ ಟೈಮ್ ಇದಕ್ಕೋಸ್ಕರ ಒಂದು ಡೆಡಿಕೇಟಿವ್ ವೀಡಿಯೋ ಮಾಡ್ತೀನಿ. ಮಲ್ಪೆ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ನೆಕ್ಸ್ಟ್ ಟೈಮ್. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಮಲ್ಪೆ ಸೈಂಟ್ ಮೇರಿಸ್ ಐಲ್ಯಾಂಡ್ ದ್ವೀಪ. ಈ ಕಡೆ ನೋಡಿ, ಇದು ಮೀನಿನ ಬೋಟ್ಗಳು, ಮೀನು ಹಿಡಿಯುವಂಥ ಬೋಟ್ಗಳು ಇಲ್ಲಿ ಬರ್ತಾ ಇರೋದು. ಬನ್ನಿ ಸೀ ವಾಕಲ್ಲಿ ವಾಕ್ ಮಾಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ನೀವೇನು ನೋಡಿದ್ರೆ ಇದು ಜನರನ್ನ ತುಂಬಿಕೊಂಡು ಬರ್ತಿರ್ತಕ್ಕಂತಹ ಫೆರಿ ಮಲ್ಪೆಯಿಂದ ಮಲ್ಪೆಯ ಸೈಂಟ್ ಮೇರಿಸ್ ಐಲ್ಯಾಂಡ್ ಕಡೆಗೆ ಹೋಗ್ತಾ ಇದೆ. ಇವಳಣ್ಣ ನೋಡಣ್ಣ ಎಷ್ಟು ಬೆಳ್ಳಾಗ ಅವಳಣ್ಣ ಅಂತೇಳಿ ಚಂದನ್ ಶೆಟ್ಟಿ ಹಾಡು ಹಾಕ್ಕೊಂಡು ಜೋರಾಗಿ ಗಮ್ಮತ್ತು ಮಾಡ್ತಾ ಹೋಗ್ತಿದ್ದಾರೆ ಎಲ್ಲ ಟೂರಿಸ್ಟು. ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಡೆಡಿಕೇಟಿವ್ ವೀಡಿಯೋ ಅದಕ್ಕೋಸ್ಕರ ಮಾಡ್ತೇನೆ. ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಕಮೆಂಟ್ ಬರುತ್ತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಿಮ್ಮ ಸಪೋರ್ಟೇ ನಮಗೆ ಎಲ್ಲ ಮಾಡೋಕ್ಕೂ ಒಂದು ಉತ್ತೇಜನ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋದು ಮಲ್ಪೆ ಸೀವಾಕ್ಗೆ ಬರುವ ಎಂಟ್ರೆನ್ಸ್. ಇದು ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ಸಂಜೆ ಟೈಮಲ್ಲಿ ಫ್ಯಾಮಿಲಿ ಆಗಿರ್ಬೋದು, ಕಪಲ್ಸ್ ಆಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಮಕ್ಕಳುಗಳು ಬಂದುಬಿಟ್ಟು ಆಟ ಆಡ್ತಾರೆ. ಜಾರಬಂಡಿಗಳಿದ್ದಾವೆ. ತುಂಬ ನೋಡಲಿಕ್ಕೆ ಕೂಡ ತುಂಬ ಸುಂದರಮಯವಾಗಿದೆ. ನಮ್ಮ ಎದುರುಗಡೆ ಒಂದು ಅಮೋಘವಾದ ಸಮುದ್ರ ತನ್ನ ಬೋರ್ಗರೆತದ ಶಬ್ದವನ್ನು ಮಾಡ್ತಾ ಮನಸ್ಸಿಗೆ ತುಂಬ ಮುದ ಕೊಡುತ್ತೆ. ನೋಡಿ ಇಲ್ಲಿ ಯಾವ್ಯಾವ ಥರ ಎಲ್ಲ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಯಾಂಡಿಂದ ಮಾಡಿದ್ದಾರೆ ಅನಿಸುತ್ತೆ ಇದನ್ನ. ನೋಡಿ ಅಲ್ಲಿ ಮಕ್ಕಳಿಗೆ ಒಂದು ಪಾರ್ಕ್ ಥರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ. ನೋಡಿ ಇಲ್ಲಿ ಆಮೆ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದೇ ಜಾಗ ನೋಡಿ, ತುಂಬ ಜನ ಬರ್ತಾ ಇದ್ದಾರೆ. ಈಗ ಸಂಜೆ ಒಂದು 4:30-5 ಗಂಟೆ ಸಮಯ. ಹಾಗಾಗಿ ಈ ಒಂದು ಟೈಮಲ್ಲಿ ತುಂಬ ಜನ ಬರ್ತಾರೆ ಒಂದು ಪ್ರಶಾಂತವಾದ ಟೈಮ್ನ ಕಳೀಲಿಕ್ಕೆ. ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ಸುತ್ತಾಡಲಿಕ್ಕೆ. ಇಲ್ಲಿ ನೋಡುವುದು ಹಲವಾರು ಜನರು ಇಲ್ಲಿ ಕೂತ್ಕೊಂಡು ಒಂದು ಕಡೆ ಫೋಟೋ ತಗೊಳ್ತಾ ಇದ್ದಾರೆ, ಒಂದು ಕಡೆ ಅವ್ರವ್ರದ್ದೇ ಮಾತುಕತೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾವು ಏನು ಗಮನಿಸ್ಬೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇಬ್ರು ನಿಂತ್ಕೊಂಡು ಬಂಡೆ ಮೇಲ್ಗಡೆ ಗಾಳ ಹಾಕಿ ಮೀನು ಹಿಡಿತಾ ಇದ್ದಾರೆ. ಇದು ಒಂಥರ ಸಮುದ್ರದಲ್ಲಿ ಹೋಗಿ ಬೋಟ್ ತಗೊಂಡು ಹೋಗೋದು, ಚಿಕ್ಕ ದೋಣಿಯಲ್ಲಿ ಹೋಗಿ ಮೀನು ಹಿಡಿಯೋದು ಬೇರೆ. ಇವ್ರು ನೋಡಿ ನಿಂತ್ಕೊಂಡು ಗಾಳ ಹಾಕ್ತಿದ್ದಾರೆ. ಗಾಳ ಹಾಕಿಬಿಟ್ಟು ಅವರಿಗೆ ಸಿಗುವಂತಹ ಚಿಕ್ಕ ಪುಟ್ಟ ಮೀನುಗಳನ್ನು ಒಂದು kg 2 kg ಮೀನು ಹಾಕಿ ಸಿಗುತ್ತೆ ಅವ್ರಿಗೆ. ಪೇಷನ್ಸ್ಡ್ ಆಗಿ ಕಾದು ನೀಟಾಗಿ ಹಿಡಿದ್ರೆ ಸೊ ಅವರು ಒಂದು ಇದು ಮಾಡ್ತಾರೆ. ಇದೆಲ್ಲಿ ಇಂಥ ಜಾಗಕ್ಕೆ ಬಂದರೆ ನಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಗತ್ತೆ ಇಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವಿಸಿಟ್ ಮಾಡಿ ಒಮ್ಮೆ ಬರ್ತಾ ಇದ್ದವರು. ನಾನು ಕೂಡ ಈ ಒಂದು ಪ್ರಶಾಂತವಾದ ಜಾಗವನ್ನು ನೋಡ್ತಾ ಬಂಡೆ ಮೇಲೆ ಮೈ ಮರೆತು ನಿಂತ್ಬಿಟ್ಟಿದ್ದೀನಿ. ಕುತ್ಕೊಂಡು ನೋಡ್ತೀನಿ. ಒಂದು ಒಳ್ಳೆ ಗಾಳಿ ಬರ್ತಾ ಇದೆ, ತುಂಬ ಅಮೋಘವಾಗಿದೆ. ಈ ಒಂದು ಮಲ್ಪೆ ಸೀ ವಾಕ್ ನಮಗೆ ಅಪ್ರಾಕ್ಸಿಮೇಟ್ಲಿ 450 ಮೀಟ್ರು ಉದ್ದ ಇದೆ. ಆಯಿತಾ, ಅಷ್ಟು ದೂರ ನಡ್ಕೊಂಡು ಹೋಗಿ ಮತ್ತೆ ನೀವು ರಿಟರ್ನ್ ಬರಬೇಕು.
ನೋಡಿ ಇದೆಲ್ಲ ಮೀನು ಹಿಡಿಲಿಕ್ಕೆ ಬಂದ ಬೋಟ್ಗಳು ಈ ಕಡೆ ಸೈಡಿಂದ ಬಂದರ್ ಹತ್ರ ಹೋಗ್ತಾ ಇದೆ. ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾರೆ. ಮೀನೆಲ್ಲ ಲೋಡ್ ಇರುತ್ತೆ ಅದರಲ್ಲಿ. ಅವರು ಒಂದು 15 ದಿನದ ಹಿಂದೆ ಹೋಗಿರ್ತಾರೋ, ಒಂದು ವಾರದ ಹಿಂದೆ ಹೋಗಿರ್ತಾರೋ, ಅಥವಾ ಈಗ ಹೋಗಿ ಒಂದು ಸ್ವಲ್ಪ ದಿನದ ಹಿಂದೆ ಹೋಗಿರ್ತಾರೋ ಗೊತ್ತಿಲ್ಲ. ಬೋಟ್ನಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ತುಂಬ ಜನ ಸೇರಿದ್ದಾರೆ. ಸಂಜೆ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಇಲ್ಲಿ. ತುಂಬ ನೋಡಲಿಕ್ಕೆ ಅಷ್ಟು ಖುಷಿ ಆಗುತ್ತೆ. ನನಗಂತೂ ಒಳ್ಳೆ ಫೀಲ್ ಕೊಡ್ತು ಈ ಜಾಗ ನೋಡಿ. ಅಷ್ಟು ನೀಟಾಗಿ ಅಲೆಗಳ ಸೌಂಡು, ಬೋಟ್ಗಳ ಶಬ್ದ ಇರ್ಬೋದು, ಒಂದು ಕಡೆ ಫೆರ್ರಿ ಹೋಗೋದು ಸೈಂಟ್ ಮೇರಿ ಐಲ್ಯಾಂಡ್ಗೆ, ಕಾಯಿಗಳ ಸದ್ದು, ಒಳ್ಳೆ ಖುಷಿ ಕೊಡುತ್ತೆ. ಸಮುದ್ರ ಬೇರೆಯೇ ಒಂದು ವೈಬ್ ಅಂತಲೇ ಹೇಳ್ಬೋದು. ನೋಡಿ ಇದು ಮಲ್ಪೆ ಬಂದರು ಇದೆಯಲ್ಲ, ಅದರ ಹೊರಗಡೆ ಪ್ರದೇಶ ಅಂತ ಹೇಳಿದ್ರೆ ಎಲ್ಲ ಲಾರಿಗಳು, ಇಲ್ಲಿ ಎಲ್ಲ ಟಾಟಾ ಎಸ್ಗಳು, ಪಿಕಪ್ಗಳು ಎಲ್ಲ ಇರೋದೇ ಮೀನನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರ್ತಾರೆ. ಮೀನು ಪರ್ಚೇಸ್ ಮಾಡ್ತಾರೆ ಆ ಓನರ್ಗಳು. ಅಲ್ಲಿ ಬಂದು ಐಸ್ ಕ್ಯೂಬ್ನ ಪರ್ಚೇಸ್ ಮಾಡಿಬಿಟ್ಟು ಐಸ್ ಕ್ಯೂಬು ವಿತ್ ಮೀನು ಒಳ್ಳೆ ಪ್ಯಾಕ್ ಮಾಡಿಕೊಂಡು ಗಾಡಿಗೆ ಹಾಕ್ತಾರೆ. ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ಅವರವರ ಸ್ಥಳಕ್ಕೆ, ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಆಗ್ಬೋದು, ಎಕ್ಸ್ಪೋರ್ಟ್ ಮಾಡ್ತಾರೆ. ನನ್ನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸೈಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋಣ. ಅಲ್ಲಿನ ಅದ್ಭುತ ದ್ವೀಪವನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರಮ್ ಮಲ್ಪೆ.